ಕಾಂಗ್ರೆಸ್ ಸರ್ಕಾರದ ಒತ್ತಡಕ್ಕೆ ಒಳಗಾದ ಪೊಲೀಸರು ಅಂದರೆ ಮೇಲ್ನೋಟಕ್ಕೆ 100% FIR ದಾಖಲಾದರೂ ತೆನ್ನೀರ್ ಮೈನಾ ಪೊಲೀಸರು ಬಂದಿಲ್ಲ ಇಲ್ಲಿ ತನಕ. ಪೊಲೀಸರ ಎದುರಿಗೆ ಇದ್ರು, ಕಣ್ಣೆದುರಿಗೆ ಓಡಾಡ್ತಾ ಇದ್ರು, ತೆನ್ನೀರ್ ಮೈನಾ ಬಂಧಿಸಿಲ್ಲ. A1 ಮೊದಲ ಆರೋಪಿ ಆದರೂ ಪ್ರತ್ಯಕ್ಷವಾದರೂ ಪೊಲೀಸರು ಕ್ರಮ ಇಲ್ಲ. ಪ್ರತ್ಯಕ್ಷ ಯಾಕಾಗಬೇಕು? ಇವರೇ ಹುಡುಕಬೇಕು. ಆ್ಯಕ್ಚುಲಿ ಯಾವ್ಯಾವುದೋ ರಾಜ್ಯಕ್ಕೆ ಯಾವ್ಯಾವುದೋ ದೇಶಕ್ಕೋ ಕರ್ಕೊಂಬರ್ತಾರೆ. ಮೊಬೈಲ್ ಟವರ್ ಲೊಕೇಶನ್ ಗೊತ್ತಾಗಲ್ವಾ ಎಲ್ಲಿದ್ದಾರೆ ಅಂತನ್ಬಿಟ್ಟು. ಆತನನ್ನು ಸೆರೆ ಹಿಡಿಬೇಕು ಅಂದಿದ್ರೆ, ಬಂಧಿಸಬೇಕು ಅಂದಿದ್ರೆ ಯಾವತ್ತೋ ಮಾಡ್ಬೋದಾಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಮಲ್ಲಿಕಾರ್ಜುನ್ ಅವರಿಂದ ಪಡೆಯೋಣ. ಮಲ್ಲಿಕಾರ್ಜುನ್, ನಿಜಕ್ಕೂ ಪ್ರಾಮಾಣಿಕವಾಗಿ ಪೊಲೀಸರು ಕೆಲಸ ಮಾಡಿದ್ದಿದ್ರೆ ಇಷ್ಟೊತ್ತಿಗಾಗಲೇ ತೆನ್ನೀರ್ ಮೈನಾ ಬಂಧನ ಆಗಬೇಕಾಗಿತ್ತು. ಈಗಿನ ತಾಂತ್ರಿಕ ಯುಗದಲ್ಲಿ ಅದೊಂದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಹಾಗಾದರೆ ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಒಳಗಾಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ನಾವಿಲ್ಲಿ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳುವಂತಹ ವಿಚಾರ ಏನು ಅಂತಂದ್ರೆ, ಗೃಹ ಸಚಿವರು ಅಂದು ಈ ಪ್ರಕರಣ ಏನು ನಡೀತು ಅವತ್ತು ಗೃಹ ಸಚಿವರು ಒಂದೇ ಒಂದು ಮಾತು ಹೇಳ್ತಾರೆ, ಶಾಸಕ ಮಂತರ್ಗೌಡನ್ಗಾದ್ರೂ ಒಂದೇ ಕಾನೂನು, ಪೊನ್ನಣ್ಣನ್ಗಾದ್ರೂ ಒಂದೇ ಕಾನೂನು, ಇದರಲ್ಲಿ ರಕ್ಷಣೆ ಮಾಡುವಂಥದ್ದು ಯಾರಿಗೂ ಇಲ್ಲ ಅನ್ನೋದು ಅವರು ಹೇಳ್ತಾರೆ. ಆದರೆ ಕಾಂಗ್ರೆಸ್ನ ಕಾರ್ಯಕರ್ತ ಪೊನ್ನಣ್ಣನ ಆಪ್ತ ಇರ್ತಕ್ಕಂಥ ತನ್ನೀರನ ಮೈನಲ್ ಮೇಲೆ ಇಷ್ಟೆಲ್ಲ ರಕ್ಷಣೆ ಮಾಡಲಿಕ್ಕೆ ಸರ್ಕಾರನೇ ಮುಂದಾಯ್ತಾ ಅನ್ನೋದು ಸಾರ್ವಜನಿಕರ ವಲಯದಲ್ಲಿ ಇದೀಗ ಕೇಳಿಬರ್ತುವಂಥ ಪ್ರಶ್ನೆಗಳು. ಇಷ್ಟೆಲ್ಲ ರಾಜರೋಷವಾಗಿ ಓಡಾಡ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆ ಕಳೆದ 2 ದಿನಗಳಿಂದನೂ ಕೂಡ ಸಾಮಾಜಿಕ ಜಾಲತಾಣ ಸಾಕಷ್ಟು ವೈರಲ್ ಆಗ್ತಿದೆ ಆತ ಇರುವಂತಹ ಜಾಗಗಳು ಕೂಡ. ಇವತ್ತಿಗೂ ಕೂಡ ಪೊಲೀಸರು ಆತನ ಬಂಧನ ಮಾಡಲಿಕ್ಕೆ ಕನಿಷ್ಠ ಒಂದು ನೋಟಿಸನ್ನು ಕೊಟ್ಟು ಈ ಒಂದು ಪ್ರಕರಣದಲ್ಲಿ ತನ್ನ ಪಾತ್ರ ಏನಿದೆ ಇದಕ್ಕಾದ್ರೂ ಸ್ಪಷ್ಟತೆಯನ್ನು ಕೊಡುವಂತ ಕೇಳುವಂತಹ ಪ್ರಕ್ರಿಯೆಗಾದರೂ ಪೊಲೀಸರು ಹೋಗಬೇಕಿತ್ತು. ಇದ್ಯಾವುದೂ ಮಾಡದೆ ಈ ಪ್ರಕರಣವನ್ನು ಹಳ್ಳಕ್ಕೆ ಇಡಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಿದೆ. ಯಾಕೆಂದರೆ ಬೆಂಗಳೂರಿನಲ್ಲಿ A1 ಆರೋಪಿ ಅಂತ ಈತನ ತನ್ನೀರ ಮೈನನ್ನ ಮೆನ್ಷನ್ ಮಾಡ್ತಾರೆ. ಆದರೆ ಇನ್ನೂ ಇಬ್ಬರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತ ಹೇಳಿದ್ರು ಇನ್ನೂ ಕೂಡ ಆಗದೆ ಇರ್ತಕ್ಕಂಥದ್ದು. ಇದು ಎಲ್ಲವೂ ಕೂಡ ಸಾಕಷ್ಟು ಅನುಮಾನವನ್ನು ಹುಟ್ಟಾಗ್ತಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಮ್ಮ ಪೊಲೀಸರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಯಾರನ್ನು ಬೇಕಾದರೂ ಅರೆಸ್ಟ್ ಮಾಡ್ಬೋದು. ಆದರೆ ಅವರಿಗೆ ಕೈಯನ್ನು ಕಟ್ ಹಾಕಿದ್ದಾರೆ, ಹಾಗಾಗಿ ಕೆಲಸ ಮಾಡ್ತಿಲ್ಲ.